ಈಗ ಮಧ್ಯಾಹ್ನ 3 ಗಂಟೆ ಆಗೈತಿ. ಈಗ ನಾವು ಶ್ರೀ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಗುಡಿಗೆ ಹೊಂಟಿದ್ದೇವೆ. ಇದು ಕರೆಕ್ಟಾಗಿ ಎಲ್ಲಿ ಬರ್ತೈತೆ ಅಂದ್ರೆ ರಾಮನಗರಕ್ಕಿಂತ ಮುಂದೆ 25 ಕಿಲೋಮೀಟರ್ ಮುಂದೆ ಐತಿ. ಬೆಂಗಳೂರಲ್ಲೇ 60ರಿಂದ 70 ಕಿಲೋಮೀಟರ್ ಆಗ್ತೈತಿ. ಬೆಂಗಳೂರಾಗ ನಾವು ಬಿಡ್ಬೇಕಂದ್ರೆ ಸ್ವಲ್ಪ ಮಳೆ ಬರುವಂಗ ನೋಡೋದು ಆಗಿತ್ತು. ಬೆಂಗಳೂರು ಬಿಟ್ಟು ಸ್ವಲ್ಪ ಹೊರಗೆ ಬಂದೇವಿ. ಈ ಕಡೆ ಬರ್ಕೊಡ್ತ ಮಳೆ ಸ್ಟಾರ್ಟ್ ಆಗೈತಿ. ಚಲೋ ಆಯ್ತು. ಮಳೆ ಒಳಗೆ ತೋರ್ಸ್ಕೊಳಕ್ಕೆ ಒಂದು ಅಪರ್ಚುನಿಟಿ ಸಿಕ್ಕಂಗ ಆಯ್ತು ನಮ್ಗೆ. ಎಷ್ಟು ದೊಡ್ಡದೈತ್ಲ ಕಾಲೇಜ್ ಏನ ಯೂನಿವರ್ಸಿಟಿ, ದಯಾನಂದ ಸಾಗರ್ ಯೂನಿವರ್ಸಿಟಿ. ಇನ್ನು ಈ ಕಡೆ ಎಷ್ಟು ದೊಡ್ಡದೈತಿ ಅದು. ಒಂದು 30 ಕಿಲೋಮೀಟರ್ ದಾಟಿ ಬಂದ್ಮೇಲೆ ಸಾನ್ವಿ ಹಿಂದೆ ಕುಂತಾಕಿ ನೋಡ್ರಿ ಇಲ್ಲೇ ಮುಂದೆ ಬಂದು ಮಲ್ಕೊಂಡ ನಿದ್ದೆ ಮಾಡಾಕತ್ತಳು. ಇನ್ನು ಅಲ್ಲಿ ಹೋಗಿ ಮುಟ್ಟಿದ ಮೇಲೇ ಹೇಳ್ತಾಳೆ ಆಕಿ. ನೋಡ್ರಿ ಇದು ಊರು ಏನು ಮಸ್ತ್ ಐತಿ. ಸುತ್ತು ಕಡೆ ಗಿಡ ಮರ ಹಸಿರು ಪ್ರಾಣಿ ಪಕ್ಷಿಗಳು ಇದ್ದ ಕಾಣಿಸಾಕತ್ತೈತಿ. ಒಂದು ಕ್ಷಣ ನೋಡ್ರೆ ನಮ್ಮ ಊರಿಗೆ ಹೊಂಟೇವೇನೋ ಅಂತ ಫೀಲ್ ಆಗತ್ತೈತಿ. ಆ ಗುಡಿ ಮಠನೂ ದಾರಿ ಐತಿ. ಗಾಡಿಗಳೆಲ್ಲ ಅಲ್ಲಿ ಮಠ ಹೋಗ್ತಾವು. ಅಲ್ಲಿ ಮ್ಯಾಲಿಂತ್ರ ಮಸ್ತ್ ವ್ಯೂ ನಮಗೆ ನೋಡಕ್ಕೆ ಸಿಗ್ತೈತಿ. ಸನ್ಸೆಟ್ಟನು ಮಸ್ತ್ ಕಾಣಿಸ್ತೈತಿ ಅಲ್ಲಿಂತ್ರ. ಈ ಊರ ಹೆಸರು ಬೇವು ಅಂತ ಐತಿ. ಹೆಸರನ್ನ ನೋಡಕ್ ಕೇಳಾಕ ಒಂಥರ ಏನೋ ಮಜಾ ಐತಿ. ಬೇವು ಅಂತ ಹೆಸರು. ನಾವು ಹೋಗ್ಬೇಕಾಗಿರೋದು ಗುಡಿ ಇನ್ನೂ 2 ಕಿಲೋಮೀಟರ್ ಐತಿ. ಇಲ್ಲೇ ಇದೊಂದು ಆರ್ಚ್ ಕಾಣಾಕತ್ತೈತಿ. ಇದ್ರಲ್ಲೇ ನಾವು ಒಳಗೆ ಹೋಗ್ಬೇಕು. ಆ ಗುಡಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ್ರ ಯಾಕೋ ಸ್ವಲ್ಪ ರೋಡ್ ಚಲೋ ಇಲ್ಲ ಅಂತ ಅನ್ಸಾಕತ್ತೈತಿ. ಎಂಟ್ರಿ ಮಾಡಿಬಿಡ್ಲೆ ಒಂದ್ ಸ್ವಲ್ಪ ಮಾಡೋದೈತಿ. ಇಲ್ಲಿಂದ್ರ ಮತ್ತೆ ಊರಾಗ ಒಳಗೆ ಕಾಂಕ್ರೀಟ್ ಹಾಕ್ಯಾರ. ಇಷ್ಟು ಸಿಮೆಂಟ್ ಕಮ್ಮಿ ಅಂತ ಅನ್ಸುತ್ತೆ. ಇದು ನೋಡ್ರಿ ಪೂರಾ ಊರನ್ನ ಬರ್ತೈತಿ. ಈ ಊರು ನೋಡ್ರೆ ನಮ್ಮ ಊರನ್ನ ನೆನಪಾಗತೈತಿ. ಅಲ್ಲೂ ಹಿಂಗ ಕಾಂಕ್ರೀಟ್ ರೋಡ್, ಆಜು ಬಾಜು ಮನಿಗಳು. ಇಲ್ಲಿ ಬೋರ್ಡ್ ಹಾಕಿದಾರ ನೋಡ್ರಿ, ಗುಡಿಗೆ ಹೋಗೋ ದಾರಿ ಈ ಕಡೆ ಹೋಗ್ಬೇಕಂತ ಕಸ. ಎಲ್ಲ ಕಡೆ ಬಂದವ್ರಿಗೆ ಕನ್ಫ್ಯೂಸ್ ಆಗ್ಬಾರ್ದಂತೆ ಕಸ. ಹಾಂ, ಗಾಡಿ ಮೇಲೆಲ್ಲ ಬರದ್ ಮಾರ್ಕ್ ಮಾಡಿದಾರು ಯಾವ ರೂಟ್ಲೆ ಹೋಗ್ಬೇಕಂತ ಕಸ. ಈ ಊರೊಳಗ ಆಕಳುಗಳು, ಕುರಿಗಳು, ಕೋಳಿಗಳು ಎಲ್ಲ ಕಚ್ಚಾಕತ್ತವು. ಇಲ್ಲಿ ಫುಲ್ ವಿಲೇಜ್ ವೈಬ್ಸ್. ರೋಡ್ ಸ್ವಲ್ಪ ಕಚ್ಚ ಐತಿ. ಇನ್ನೂ ಪೂರ್ತಿ ಮಾಡಿಲ್ಲ. ಇಲ್ಲೇ ನಡಕ್ ಸ್ವಲ್ಪ ರೋಡ್ಗಳು ಸಣ್ಣನೂ ಐತಿ ಇಲ್ಲೇ. ಎಂಟ್ರಿ ಫೀಸು ತಗೊಳಕತ್ತ. ದೇವಸ್ಥಾನ ಫೋನ್ ಪೇ ಅದು ಏನಿದೆ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ? ಪೂಜಾರಿ ಇರ್ತಾರ. ಪೇ ಆಗಿದೆ ನೋಡಿ. ಚಲೋ. ಯಾರು ಹೋಗ್ತಾರೆ?
ನೋಡ್ರಿ ಪಿಂಕಿ ಸಣ್ಣ ರೂಪದೊಳಗೆ ಹೋಗಿ ವ್ಯೂ ನೋಡಕತ್ತಾಳು. ನೋಡ್ರಿ ಇದು ಸಣ್ಣ ರೂಪ್ಲೆ ನಾನು ನಿಮ್ಗೆ ವ್ಯೂ ಎಲ್ಲ ತೋರ್ಸಾಕತ್ತೇನಿ. ಏನು ಮಸ್ತ್ ಕನ್ಸಾಕತ್ತೈತಿ. ಸ್ಕೈ ಸುತ್ತ ಕಡೆ ಗುಡ್ಡ. ಒಂದು ಕ್ಷಣ ಆ ಕಡೆ ಈ ಕಡೆ ಕಣ್ಣು ಮಿಟ್ಕಾಯಿಸಿದ್ರೆ ಎಲ್ಲಿ ನಮ್ಗೆ ವ್ಯೂ ಮಿಸ್ ಆಗ್ತೈತಿ ಅಂತ ಅನ್ಸಾಕತ್ತೈತಿ. ನಾ ಅಲ್ಲಿಂದ್ರೂ ನಿಮಗೆ ಬರೀ ನೇಚರನ್ನು ತೋರಿಸ್ಕೊತ ಬರಾಕತ್ತೇನಿ. ಜಾಸ್ತಿ ನಮ್ಮನ್ನು ತೋರ್ಸೇನೇ ಇಲ್ಲ. ನಮ್ಗೂ ಇದು ಎಂಜಾಯ್ ಮಾಡೋಕೆ ಫುಲ್ ಖುಷಿ ಆಗತೈತಿ. ನೀವು ಈ ನೇಚರ್ ಎಂಜಾಯ್ ಮಾಡಲಿ ಅನ್ನೋದೊಂದು ನಮ್ದು ಆಸೆ ಐತಿ. ಇಲ್ಲಿ ಕೆಳಗಡೆಯಿಂದ ನೋಡ್ರಿ, ಕೆಳಗಿಂತ್ರ ಬಂದೇವು ನಾವು. ಫುಲ್ ರೋಡ್ ಖರು 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 ಕಾಣಿಸಾಕತ್ತೈತಿ. ಗೈಸ್ ನೋಡ್ರಿ, ನಾವು ಊಟಿಗೆ ಹೋದಾಗ ಹಿಂಗ ಹೇರ್ಪಿನ್ ಬೆಂಡ್ಸ್ ನೋಡಿದ್ದು. ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆನ ಈ ತರ ಕರ್ವ್ಸ್ ಹೇರ್ಪಿನ್ ಬೆಂಡ್ಸ್ ನೋಡಾಕತ್ತೇವಿ. ನಾವು ಈ ಕಡೆ ಇಲ್ಲೇ ಮುಂದೆ ಹೊಂಟೇವಿ. ರಿವರ್ಸ್ ನಿಮಗೆ ಹಿಂದಿಂದ್ರ ತೋರ್ಸಿರೋ ರೋಡ್ಗಳೆಲ್ಲ ಹೆಂಗ್ ಮಸ್ತ್ ಅನ್ಸಾಕತ್ತೈತಿ ಇಲ್ಲಿಂದ್ರ. ಊರ ಗುಡ್ಡ ನಡಕ್ ನೀರ ಕೆರಿ. ಇಲ್ಲ ಸ್ವಲ್ಪ ರೋಡ್ ಸಣ್ಣ ಅದಾವು. ಮುಂದಿಂದ್ರ ಗಾಡಿ ಬಂತು ಅಂದ್ರೆ ದಾಟಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ನೋಡ್ಕೊಂಡು ಸಾವಕಾಶ ದಾಟ್ಬೇಕಾಗ್ತೈತಿ ಇಲ್ಲಿ. ಮ್ಯಾಲೆ ಬಂದ್ಮೇಲೆ ಗಾಡಿಗಳೆಲ್ಲ ಸ್ಟಾಪ್ ಆಗಿದಾವು. ಗೈಸ್ ನಾವು ಇಲ್ಲೇ ಗುಡಿ ಕಡೆ ರೀಚ್ ಆದ್ವಿ. ನೋಡ್ರಿ ಪಾರ್ಕಿಂಗ್ ಅದು ಎಲ್ಲ ರಗಡ್ ಜಾಗ ಐತಿ ಇಲ್ಲೇ. ನಾವು ಬಂದಿರೋ ಗುಡಿ ಅದ ಐತಿ ಅಲ್ಲಿ ಮುಂದ್ ಗುಡಿ ಕಾಣಿಸತೈತ್ಲ, ನಾವ್ ಅದ ಗುಡಿಗೆ ಬಂದೇವಿ. ಈಗ ಎಂಟ್ರಿ ಮಾಡ್ಬೇಕಂದ್ರ ನಮ್ ಕಡೆ ಎಂಟ್ರಿ ಫೀಸ್ ತಗೋತಾರು. ಆಮೇಲೆ ಇಲ್ಲೇ ಎಷ್ಟು ಗಾಡಿ ಬಂದ್ರೂ ನಿಲ್ಸಾಕ ಪಾರ್ಕಿಂಗಿಗೆ ಜಾಗ ಐತಿ. ಮನಿ ಬಿಡ್ಬೇಕಂದ್ರ 2:30 ಆಗಿತ್ತು. ಈಗ 4 ಗಂಟೆ ಆಗೈತಿ. ನಮ್ ಮನಿಲೇ ಇಲ್ಲಿ ಬರ್ಬೇಕಂದ್ರ ಆಲ್ಮೋಸ್ಟ್ 1.5 ತಾಸು ಬೇಕಾಯ್ತು. ಇಲ್ಲಿ ನೋಡ್ರಿ, ಇದ ಗುಡಿ ಸಿದ್ದಪ್ಪಾಜಿ ಗುಡಿ. ಮತ್ತೆ ಇಲ್ಲೇ ಗುಡಿ ಹೊರಗನ ತಿನ್ನಾಕ ಸ್ಟಾಲ್ಸ್ ಅದು ಅದಾವು. ಈ ಗುಡಿ ಬಂದ್ಬಿಟ್ಟ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಷ್ಟ ಓಪನ್ ಇರ್ತೈತಿ. ಇಲ್ಲಿ ನೋಡ್ರಿ, ಇಲ್ಲೇ ಬರದ್ ಹಾಕಿದಾರು, ಇದು ಮೂಲ ದೇವಸ್ಥಾನ ಅಂತ. ಇಲ್ಲೇ ಮ್ಯಾಲ ಫೋಟೋ ಹಾಕಿದಾರ ನೋಡ್ರಿ. ಮೊದಲ ಹಿಂಗಿತ್ತು ಗುಡಿ, ಈಗೆಲ್ಲ ರಿನೋವೇಟ್ ಮಾಡಿದಾರು. ಇದ ಮೊದಲ್ ಏನ್ ದೇವ್ರಿತ್ತು ಒಂದ್ ದೇವ್ರೆಲ್ಲ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದಾರೆ. ಗೈಸ್, ನಾವು ದೇವ್ರ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡ ಇಲ್ಲೇ ಸೈಡಿಗೆ ಬೆಂಚ್ ಇದ್ದು, ಇಲ್ಲೇ ಒಂದ್ ಸ್ವಲ್ಪ ಹೊತ್ತ ಕುಂದ್ರೋನು ಅಂತ ಹೇಳಿ ಕುಂತಿದ್ದು. ಇಲ್ಲೇ ಕುಂದ್ರು ಹುಡ್ಕ ಮಳಿ ಒಂದ್ ಸ್ಟಾರ್ಟ್ ಆಯ್ತು. ಇಲ್ಲಿ ನೋಡ್ರಿ, ಗಾಡಿನೂ ದೂರ ಹಚ್ಚಿದ್ದು. ಅದಕ್ಕ ಇವ್ರ ಇಲ್ಲೇ ಮಳಿ ನಿಂದ್ರೋ ಮಟ ಗುಡಿ ಒಳಗ ವೇಟ್ ಮಾಡೋನು ಅಂತ ಗುಡಿ ಒಳಗ ಹೋಗಿದರು.
ಮಕ್ಕಳ ಆಟ ನೋಡಾಕನ್ನ ಚಂದ. ಮಳೆ ಬರಾಕತ್ತೈತಿ. ಇಲ್ಲಿ ನೋಡ್ರಿ ಈಕಿ ಮಳೆಯೊಳಗೆ ಹೋಗಿ ಡ್ಯಾನ್ಸ್ ಮಾಡಾಕತ್ತಾಳು. ಗುಡಿಯೊಳಗೆ ಹಾಡು ಹಾಕಿದ್ದಕ್ಕೆ ಆಕಿಗೆ ಇನ್ನೂ ಜೋಶ್ ಬಂದೈತಿ. ಹಂಗೆ ಮಳೆಯೊಳಗೆ ಡ್ಯಾನ್ಸ್ ಮಾಡತ್ತಾಳು. ಗೈಸ್ ಮಳೆ ಆಗಕ್ಕೆ ಸ್ಟಾರ್ಟ್ ಆಗೈತಿ. ನೋಡ್ರಿ ಇಲ್ಲಿ ಗುಡ್ಡುಗಳೆಲ್ಲ ಹೆಂಗೆ ಕಾಣಿಸತ್ತೆ. ಫುಲ್ ಮಂಜು ಗಾಳಿನೂ ಫುಲ್ ಬಿಸಾಗತ್ತೈತಿ. ಮಳೆ ಏನು ನಿಂದ್ರೋ ಹಂಗೆ ಕಾಣಿಸ್ಲಿಲ್ಲ. ಅದಕ್ಕೆ ಇಲ್ಲೇ ಚಹಾ ಅಂಗಡಿದು ಇತ್ತು, ಅಲ್ಲೇ ಹೋಗಿ ಚಹಾ ಕುಡಿಯೋನು ಅಂತ ಕೆಸ ಬಂದು ಇಲ್ಲಿ ಬಂದಮೇಲೆ ನಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು. ಆ ಇನ್ಫಾರ್ಮೇಷನ್ ಏನು ಅನ್ನೋದನ್ನು ನಿಮಗೂ ಈಗ ಕೇಳಿಸ್ತೇವೆ ನೋಡ್ರಿ. ಇವಾಗ ದೇವರಾಗಲ್ಲ ಅದು ನಿಜವಾಗೂ ಮೂಡಿದ್ದು ಹಂಗೆ ಇತ್ತು. ಮತ್ತು ಏನೋ ಕಟ್ಟಡ ನಡೀತಾ ಇದೆ ಅಂದ್ರು. ಅದನ್ನೇ ಕಟ್ಟುದು ಇವಾಗ ದೇವಸ್ಥಾನನೇ ಕಟ್ಟುದು. ಇಲ್ಲಿ ದೇವನ್ಮರದಿಂದ ಅನ್ನದಾಸೋಹಕ್ಕೆ ಕಟ್ಟೋದು ಶುರು ಮಾಡವ್ರೆ. ಎಲ್ಲ ಪಿಲ್ಲರ್ ಹಾಕ್ತಾವ್ರೆ. ಕಾಣಿಸಲ್ಲ ಆ ಕಡೆ ಅಲ್ಲಲ್ಲ ಅನುದಾನನೂ ಮಾಡ್ತಾರೆ. ಒಂದ್ 4-5 ತಿಂಗಳ ಕಟ್ಟಡ ಆಗ್ಬೇಕದು. ಚೌಟ್ರಿ ಕಟ್ಟಡ ಆಗ್ಬೇಕು. ಮಧ್ಯಾಹ್ನದಿಂದ 3 ಗಂಟೆವರೆಗೂ ಕೊಡ್ತಾರೆ. ಅಲ್ಲಿ ಪೂಜಾರಿ ತುಂಬಾ ಬಿಸಿ ಇದ್ರು. ಏನ್ ಕೇಳಿದ್ರೆ ಹೇಳಕ್ ಟೈಮ್ ಸಿಗ್ಲಿಲ್ಲ ಅವ್ರು ಪೂಜಾರ ಹಾಕೊಂಡು ಮೇಲ್ಗಡೆ ಶಿವ ಸ್ಟ್ಯಾಚು ಮಾಡ್ತಾರೆ. ಓ ಅದು ಅಲ್ಲಿ ಟಾಂಕಿ ಇದೆ ಅದ ಅಲ್ಲಿ ಮಾಡ್ತಾರೆ. ಅಂದ್ರೆ ಇನ್ನೂ ರೆಡಿ ಆಗಿಲ್ಲ. ಮಾಡ್ತಾರೆ. ಫಸ್ಟ್ ಕನ್ಸ್ಟ್ರಕ್ಷನ್ ಊಟದ ಮನೆ ಊಟ. ಯಾಕಂದ್ರೆ ಅಲ್ಲಿ ಆ ಕೆಲ್ಸಕ್ಕೆ ಟೈಮ್ ಹತ್ತಿಲ್ಲ. ಅದು 1 ಕೋಟಿ ಕೇಳವ್ರ. ಎಲ್ಲಾ ಕಡೆನೂ ಊಟ ಕೊಡ್ತಾವ್ರಲ್ವಾ. ಇಲ್ಲಿ ನೋಡ್ರಿ ಮಳೆ ಆಗತೈತೆ ಅಂತೇಳಿ ನಾವು ಅಲ್ಲಿ ಮೊದಲು ನಿಂತಿದ್ದು. ಅಲ್ಲಿ ಬಿಟ್ಟು ಕೆಲಸ ಇಲ್ಲೊಂದು ಚಾದ ಅಂಗಡಿ ಇತ್ತು. ಇಲ್ಲೇ ಬಂದು ನಾವು ಬೆಳಗ್ಗೆ ನಾಷ್ಟಕ್ಕಂತೇಳಿ ಮಿಸಲ್ ಪಾವ್ ಮಾಡಿದ್ದು. ಅದು ಒಳ್ಳೆದನ್ನು ಕಟ್ಕೊಂಡು ಬಂದಿದ್ದು. ನೋಡ್ರಿ ಇಲ್ಲೇ ಅಮ್ಮ ಇಲ್ಲೇ ಕುಂತ ನಮ್ಗೆ ತಿನ್ನಕ್ಕೆ ಜಾಗ ಕೊಟ್ಟರು. ನೋಡ್ರಿ ಬೆಳಗ್ಗೆ ಮಾಡಿದ್ದು ಬೆಳಗಾದಾಗ ಅಂಬೋಲಿಯದು ಫುಲ್ ಮಜಾ ಬರ್ತೈತಿ. ಗೈಸ್ ಬೆಂಗಳೂರದೊಳಗೆ ಯಾರದಿರಿ ಪ್ಲೀಸ್ ಎಲ್ಲರೂ ಇಲ್ಲಿ ಬಂದು ವಿಸಿಟ್ ಮಾಡಿರಿ. ಭಾಳ ಚಲೋ ಪ್ಲೇಸ್ ಐತಿ. ವೆದರನು ಇಲ್ಲಿ ಚಲೋ ಐತಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.